ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಆರಾಮಿದ್ದೀರಾ ಅಂತ ಅಂದ್ಕೋತೀನಿ. ನಾನು ಇವಾಗ ಆರಾಮಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮಗೆ ಗೊತ್ತಿರೋರ್ಗು ಶೇರ್ ಮಾಡಿ ಸಪೋರ್ಟ್ ಮಾಡಿ. ಯಾಕೆಂದರೆ ನನ್ನ ಲೈಫ್ ಸ್ಟೈಲ್ ಬಗ್ಗೆ ಒಂದಷ್ಟು ಶೇರ್ ಮಾಡ್ಕೋತಾ ಇದ್ದೀನಿ. ನಿಮಗೇನಾದ್ರು ಇಷ್ಟ ಆದರೆ ನನ್ನ ಲೈಫ್ ಸ್ಟೈಲ್ ಬಗ್ಗೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋ ಬಂದು ನನ್ನ ಮಗಳ 9ನೇ ವರ್ಷದ ಹುಟ್ಟುಹಬ್ಬದ ದಿನದ್ದು ಸೆಪ್ಟೆಂಬರ್ 1ನೇ ತಾರೀಕು ನನ್ನ ಮಗಳ ಹುಟ್ಟುಹಬ್ಬವನ್ನು ಒಂದು ಸಿಂಪಲ್ಲಾಗಿ ಅಕ್ಕನ ಮನೆಯಲ್ಲಿ ಮನಸ್ಸಲ್ಲಿ ಎಲ್ಲರಿಗೂ ನೋವಿದ್ರೂ ನನ್ನ ಮಗಳ ಖುಷಿಗೋಸ್ಕರ ಈ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇರೋದು. ಅದನ್ನು ನಿಮ್ಮ ಜೊತೆಲಿ ಶೇರ್ ಮಾಡ್ಕೋತಾ ಇದ್ದೀನಿ. ನೀವು ನೋಡಿ ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಬೆಳಗ್ಗೆ ಸೆಪ್ಟೆಂಬರ್ 1ರಲ್ಲಿ ಎದ್ದು ಎಣ್ಣೆ ಸ್ನಾನ ಮಾಡಿಸಿ ಮಗಳಿಗೆ ಹೊಸ ಬಟ್ಟೆ ಹಾಕಿ ಅಕ್ಕ ಪೂಜೆ ಮಾಡ್ತಾಯಿದ್ಲು. ಮತ್ತು ಹಾಗೆ ವಿಹಾನ್ ಪುಟಾಣಿಗೂ ಹೊಸ ಬಟ್ಟೆ ಕೊಡಿಸಿದೆ. ನನ್ನ ಮಗಳಿಗೆ ಹೇಗೆ ಕೊಡಿಸಿದೆ ಅವ್ರಿಗೂ ಸಹ ಕೊಡಿಸಿದೆ. ನನಗೇನು ಭೇದ ಇಲ್ಲ. ನನ್ನ ಮಗಳು ನನ್ನ ತಮ್ಮನ ಪಾಪು ಅಂತ ನಾನು ಅವೆರಡೂ ನನ್ನ ತಂದೆ ತಾಯಿ ಥರ ನೋಡ್ತಾ ಇರೋದು. ಆ ದೃಷ್ಟಿಲಿ ನಾನು ಇರೋದು ನನ್ನ ತಂದೆ ತಾಯಿಗಳನ್ನು ಅವೆರಡು ಮಕ್ಕಳಲ್ಲಿ ನೋಡ್ತಾ. ಅದರಿಂದ ಇಬ್ಬರಿಗೂ ಹೊಸ ಬಟ್ಟೆ ಕೊಡಿಸ್ದೆ. ಮತ್ತು ನನ್ನ ಮಗಳ ಬರ್ಡೇ ಪ್ರಯುಕ್ತ ನನ್ನ ವಿಹಾನ್ ಪುಟಾಣಿಗೆ ಸೈಕಲ್ನು ಸಹ ಕೊಡಿಸ್ದೆ. ಮಕ್ಕಳಲ್ಲಿ ಯಾವಾಗಲೂ ಅವ್ರು ಏನು ಇಷ್ಟಪಡ್ತಾರೆ ಅವ್ರ ಖುಷೀಲಿ ನಾನು ಇರೋಳು. ಇವಾಗ 9 ವರ್ಷದಿಂದ ನನ್ನ ಮಗಳು ಹುಟ್ಟಿದಾಗಿಂದನೂ ನಾನು ಎಷ್ಟೇ ನೋವಿದ್ರೂ ನನ್ನ 2 ಮಕ್ಕಳಿಂದ ನಾನು ಇವತ್ತು ಇಷ್ಟು ಖುಷಿಯಾಗಿದ್ದೀನಿ ಅನ್ನೋದಕ್ಕೆ ಕಾರಣ. ಅವೆರಡು ಮಕ್ಕಳು ಯಾವಾಗಲೂ ಖುಷಿಯಾಗಿರಬೇಕು ಅನ್ನೋದೇ ನನ್ನ ಆಸೆ. ನಿಮ್ಮೆಲ್ಲರ ಆರೈಕೆ ಆಶೀರ್ವಾದನೂ ಸಹ ಅವೆರಡು ಮಕ್ಕಳ ಮೇಲೆ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ. ಹಾಗೆ ಅಕ್ಕ ಪೂಜೆ ಎಲ್ಲ ಮಾಡಿದ್ಮೇಲೆ ತಿಂಡಿ ದೋಸೆ, ಬೆಂಡೆಕಾಯಿನ ಪಲ್ಯ, ಚಟ್ನಿ ಮಾಡಿದ್ಲು. ಸ್ವೀಟ್ ಏನೂ ಮಾಡಿರಲಿಲ್ಲ. ಮಗಳಿಗೆ ಇಷ್ಟವಾದ ಸ್ವೀಟ್ಸ್ ಎಲ್ಲ ತರಿಸಿಟ್ಟಿದ್ಲು, ರಸಗುಲ್ಲ, ಜಾಮೂನು ಇನ್ನೂ ಎಲ್ಲನೂ. ಅದನ್ನೆಲ್ಲ ತಿಂಡಿ ಎಲ್ಲ ತಿಂದ್ಕೊಂಡು ಒಂದಷ್ಟು ಇಬ್ಬರನ್ನೂ ಮಕ್ಕಳನ್ನ ಆಟ ಆಡಿಸ್ದೆ. ಸೈಕಲಲ್ಲಿ ಹಾಲಲ್ಲೇ ಒಂದಷ್ಟು ಟ್ಯಾಕ್ಟ್ರಲ್ಲೆಲ್ಲ ಕೂತ್ಕೊಂಡ್ರು, ಗಾಡಿ ಮೇಲೆಲ್ಲ ಕೂತಿದ್ರು. ಅದೆಲ್ಲ ಫೋಟೋಸ್ಗಳನ್ನೆಲ್ಲ ತಗೊಂಡು ಮತ್ತು ನಾವು ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡು ಮತ್ತು ಸಾಯಂಕಾಲ ಕೇಕ್ ಕಟಿಂಗ್ ಮಾಡಿಸ್ತಾ ಇದ್ದೀವಿ. ಹಿಂದಿನ ವಿಡಿಯೋದಲ್ಲೇ ನೋಡಿರ್ಬೋದು, ಮೈಸೂರಿಂದ 2 ಕೇಕ್ ತೊಗೊಂಡು ಬಂದಿದ್ವಿ, ನನ್ನ ಮಗಳ ಫೇವ್ರೇಟ್ ಕೇಕ್ಗಳು. ಅದನ್ನು ವಿಹಾನ್ ಪುಟಾಣಿ ಮತ್ತು ನನ್ನ ಮಗಳಿಬ್ರು ಕೇಕ್ ಕಟ್ ಮಾಡ್ತಾಯಿದ್ದಾರೆ. ಒಂದು 9 ವರ್ಷದ ಬರ್ಡೇನ ನಾನು ಇನ್ನು ನನ್ನ ಗ್ರೂಪ್ ಎಲ್ಲ ಕರೆದು ನನ್ನ ಮಗಳ ಬರ್ಡೇನ ಮಾಡಬೇಕು ಅಂತ ಏನೇನೋ ಆಸೆಗಳು ಇಟ್ಕೊಂಡಿದೆ. ರಮೇಶ್ ತೀರ್ಕೊಂಡದ ಕಾರಣ ಬರ್ಡೇನ ಒಂದು ಸಿಂಪಲ್ಲಾಗಿ ಮಾಡೋದಂಗಾಯಿತು. ಇದನ್ನು ಸಹ ಮಾಡೋಷ್ಟು ನಮಗೆ ಯಾರಿಗೂ ಮನಸ್ಸಿರಲಿಲ್ಲ. ಅವನನ್ನು ಕಳ್ಕೊಂಡು ಒಂದು ಸ್ವಲ್ಪ ದಿನಕ್ಕೇ ನನ್ನ ಮಗಳ ಬರ್ಡೇ. ಬಟ್ ಮನಸ್ಸಲ್ಲಿ ನೋವಿದ್ರೂ ನನ್ನ ಮಗಳ ಖುಷಿಗೋಸ್ಕರ ನಾನು ಮಾಡಲೇಬೇಕು ಒಬ್ಬಳು ತಾಯಿಯಾಗಿ. ಯಾಕಂದರೆ ನನ್ನ ಮಗಳು ಸೆಪ್ಟೆಂಬರ್ 1 ಯಾವಾಗ ಬರುತ್ತೆ ಅಂತಲೇ ಕಾಯ್ಕೊಂಡಿರ್ತಾಳೆ. ನಾನು ಬರ್ಡೇ ಆಚರಿಸ್ಕೋಬೇಕು, ಹೊಸ ಬಟ್ಟೆ ಹಾಕ್ಕೋಬೇಕು, ಫ್ರೆಂಡ್ಸ್ಗೆಲ್ಲ ಚಾಕ್ಲೇಟ್ ಕೊಡಬೇಕು, ಎಲ್ಲ ನನ್ನ ಫ್ರೆಂಡ್ಸ್ಗಳು ಕರಿಬೇಕು, ಫ್ಯಾಮಿಲಿ ಕರಿಬೇಕು ಅಂತ ತುಂಬ ಆಸೆ ಇಟ್ಕೊಂಡಿರ್ತಾಳೆ. ಆ ಥರ ಇರ್ಬೇಕಾದ್ರೆ ನಾವು ಈ ಸಿಚುವೇಷನ್ನಲ್ಲಿ ಎಲ್ಲರೂ ಕರೆದು ಮಾಡೋ ಪರಿಸ್ಥಿತಿಲೂ ಸಹ ಇರಲಿಲ್ಲ. ಅದರಿಂದ ಒಂದು ಸಿಂಪಲ್ಲಾಗಿ ಅವಳ ಖುಷಿಗೋಸ್ಕರ ಅಕ್ಕನ ಮನೆಯಲ್ಲೇ ಮಾಡೋಣ ಅಂತ ಒಂದು ಪ್ಲ್ಯಾನ್ ಮಾಡಿಕೊಂಡು, ಯಾಕಂದರೆ ಅಲ್ಲೂ ಅಕ್ಕ ಭಾವನೂ ಬೇಜಾರಿರ್ತಾರೆ. ಅವ್ರ ಮನೆಗೆ ಹೋಗಿ ಅಕ್ಕ ಭಾವ ಮತ್ತು ತಮ್ಮ ಹೆಂಡ್ತಿ ವಿಹಾನ್ ಪುಟಾಣಿ ಎಲ್ಲರೂ ಸೇರಿದಾಗ ಒಂದಷ್ಟು ನೋವನ್ನು ಮರ್ತವೂ ಆಗುತ್ತೆ. ನನ್ನ ಮಗಳ ಬರ್ತಡೇನೂ ಖುಷಿಯಾಗಿ ಅವಳಿಗೆ ಸಿಗುತ್ತೆ, ಆಚರಿಸ್ತಾರೆ ಅಂತ ಈ ಥರ ಒಂದು ಪ್ಲ್ಯಾನ್ ಮಾಡಿಕೊಂಡು ಅಕ್ಕನ ಮನೆಯಲ್ಲಿ ಬರ್ಡೇನ 9 ವರ್ಷದ ಬರ್ಡೇನ ಮಾಡಿರೋದು. ಹಾಗೆ ವಿಹಾನ್ ಪುಟಾಣಿನೂ ಏನಾದ್ರು ತಗೋ ಅಂತ ದುಡ್ಡು ಕೊಟ್ಟ. ಮತ್ತು ಅಕ್ಕ ಭಾವ ಮತ್ತು ತಮ್ಮ ಹೆಂಡ್ತಿ ಎಲ್ಲರ ಆಶೀರ್ವಾದನೂ ತಗೋ ಪಾಪು ಅಂತ ಹೇಳಿದೆ ನನ್ನ ಮಗಳಿಗೆ. ಯಾಕಂದರೆ ನಮ್ಮಮ್ಮ ಕಲಿಸಿರೋ ಸಂಸ್ಕಾರ ಇದು. ಒಂದು ಹುಟ್ಟುಹಬ್ಬದ ದಿನ ಆಗಿರ್ಬೋದು, ಮತ್ತು ಒಂದು ವಿಶೇಷ ದಿನಗಳು, ಮತ್ತು ನಾವು ಎಲ್ಲರೂ ಹೊರಗಡೆ ಹೋದಾಗ ಈ ಥರ ದೊಡ್ಡವರ ಆಶೀರ್ವಾದ ತಗೊಂಡ್ರೆ ಒಳ್ಳೆಯದು ಅಂತ ನಮ್ಮಮ್ಮ ನಮಗೂ ಚಿಕ್ಕದ್ರಿಂದನೂ ಹೇಳ್ಕೊಟ್ಟಿದ್ರು. ಅದನ್ನು ನನ್ನ ಮಗಳಿಗೂ ಹೇಳ್ಕೊಡ್ತೀನಿ. ಅವಳು ಹಂಗೆ ಪಾಲಿಸ್ತಾಳೆ. ಎಲ್ಲ ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸಿ ಕೊಳ್ಳೇಗಾಲಕ್ಕೆ 7:30 ಹಂಗೆ ಬಂದ್ವಿ ಊಟಕ್ಕೆ ಹೋಟ್ಲಿಗೆ. ಅಕ್ಕನೂ ತುಂಬ ಡಿಸ್ಟರ್ಬ್ ಆಗಿರೋದ್ರಿಂದ ಭಾವ ಒಂದು ಚೇಂಜಸ್ ಸಿಗುತ್ತೆ, ಬನ್ನಿ ಹೊರ್ಗಡೆನೇ ಊಟ ಕೊಡಿಸ್ತೀನಿ ಅಂತ ಹೇಳಿದ್ರು. ಅದರಿಂದ ಮಗಳಿಗೂ ಖುಷಿ ಹೊರಗಡೆ ಊಟ ಅಂದರೆ ಅವಳಿಗೆ ಇಷ್ಟವಾದದ್ದು ಚಾಟ್ಸ್ ಏನಾದ್ರು ತಿನ್ನೋದಕ್ಕೆ. ಅದರಿಂದ ಹೊರಗಡೆನೇ ಪ್ಲ್ಯಾನ್ ಮಾಡಿದ್ವಿ ನೈಟ್ ಊಟಕ್ಕೆ.
ಅಕ್ಕನೂ ತುಂಬ ದಿವಸದಿಂದ ಈ ಹೋಟ್ಲಿಗೆ ಹೋಗಬೇಕು ಕರ್ಕೊಂಡು ಅಂತ ಹೇಳ್ತಿದ್ಲು ನಮ್ಮನ್ನು. ಅದರಿಂದ ಭಾವ ನನ್ನ ಮಗಳ ಬರ್ಡೇ ದಿನವೇ ಪ್ಲ್ಯಾನ್ ಮಾಡಿ ಕರ್ಕೊಂಡು ಬಂದರು. ಎಲ್ಲರಿಗೂ ಅವ್ರಿಗೆ ಏನೇನು ಬೇಕೋ ಎಲ್ಲ ಆರ್ಡ್ರ್ ಮಾಡಿ ಊಟ ಮಾಡ್ತಾಯಿದ್ದಾರೆ. ನನ್ನ ಮಗಳಿಗೂ ಅವ್ಳ ಫೇವ್ರೇಟು ಪನ್ನೀರ್ ಗ್ರೇವಿ, ಈ ಥರ ರೋಟಿಗಳು ಮತ್ತು ಸೈಡ್ಸು ಗೋಬಿ ಮಂಚೂರಿ, ಬೇಬಿಕಾರ್ನ್ ಮಂಚೂರಿ ಈ ಥರ ಇಷ್ಟಪಡ್ತಾಳೆ. ಅದನ್ನು ಕೊಡಿಸಿದ್ರು ಭಾವ. ಎಲ್ಲರೂ ಊಟ ಮಾಡಿಕೊಂಡು ನನ್ನ ಮಗಳ ಬರ್ಡೇನ ಒಂದು ಸಿಂಪಲ್ಲಾಗಿ ಅವಳ ಖುಷಿಗೋಸ್ಕರ ಈ ಥರ ಒಂದು 9ನೇ ವರ್ಷದನ್ನು ಆಚರಿಸಿದ್ದೀವಿ. 10ನೇ ವರ್ಷವನ್ನು ಅವಳು ಇನ್ನೂ ಪ್ಲ್ಯಾನ್ ಮಾಡ್ಕೊಂಡಿದ್ದಾಳೆ, ನಾನು ಹಿಂಗೆ ಆಚರಿಸ್ಕೋಬೇಕು ಅಂತ. ಅದನ್ನು ಆ ಭಗವಂತ ಅವಳ ಆಸೆನ ನೆರವೇರಿಸಲಿ. ಅವಳೇನು ಅಂದ್ಕೊಂಡಿದ್ದಾಳೆ ಮತ್ತು ಅವಳ ಆಸೆ ಕನಸುಗಳು ಮತ್ತು ಎಲ್ಲನೂ ಆ ಭಗವಂತ ನೆರವೇರಿಸಲಿ ಅಂತ ಕೇಳ್ಕೊತೀನಿ. ಹಾಗೆ ನಿಮ್ಮೆಲ್ಲರ ಆಶೀರ್ವಾದ, ಪ್ರೀತಿ, ಆರೈಕೆ ನನ್ನ 2 ಮಕ್ಕಳ ಮೇಲೆ ಇರಲಿ ಯಾವಾಗ್ಲೂ ಅಂತ ಕೇಳಿಕೊಂಡು, ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ನನ್ನ ಲೈಫ್ ಸ್ಟೈಲ್ ಬಗ್ಗೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಮತ್ತೆ ಕೇಳಿಕೊಂಡು, ನಿಮ್ಗೆ ಗೊತ್ತಿರೋರ್ಗು ಶೇರ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಊಟ ಎಲ್ಲ ಮುಗಿದ ಮೇಲೆ ನಾವು ಮನೆಗೆ ಹೊರಟ್ವಿ. ರಾತ್ರಿ 10:30 ಆಯಿತು ಊಟ ಎಲ್ಲ ಮುಗಿಸೋ ಅಷ್ಟರಲ್ಲಿ. ನೀವು ಏನಾದರೂ ಕೊಳ್ಳೇಗಾಲದ ಹತ್ರ ಆಗಿದರೆ ಈ ಹೋಟ್ಲಿಗೆ ಒಂದು ವಿಸಿಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಹೊಸ ವಿಡಿಯೋಲ್ಲಿ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ನಮಸ್ಕಾರ.